ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿ RRB ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಈ ಎಲ್ಲವೂ ಕೂಡ ಪ್ರಶ್ನೆ NCERT ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. RRB ಎಕ್ಸಾಮ್ಗೆ NCERT ಪಠ್ಯಪುಸ್ತಕದಿಂದ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಆ ಬುಕ್ಸನ್ನು ರೆಫರ್ ಮಾಡಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿದ್ದೇನೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಜೀವಕೋಶ ಉಷ್ಟ್ರಪಕ್ಷೀಯ ಜೀವಕೋಶ ಮೊಟ್ಟೆಯ ಅಳತೆ ಎಷ್ಟು? ಆಪ್ಷನ್ ಎ 150 ಮಿಲಿಮೀಟರ್ ಇಂಟು 160 ಮಿಲಿಮೀಟರ್. ಆಪ್ಷನ್ ಬಿ 120 ಮಿಲಿಮೀಟರ್ ಇಂಟು 90 ಮಿಲಿಮೀಟರ್. ಆಪ್ಷನ್ ಸಿ 170 ಮಿಲಿಮೀಟರ್ ಇಂಟು 130 ಮಿಲಿಮೀಟರ್. ಆಪ್ಷನ್ ಡಿ 170 ಮಿಲಿಮೀಟರ್ ಇಂಟು 140 ಮಿಲಿಮೀಟರ್. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತಗೊಂಡಿದ್ದೇನೆ ಮತ್ತು ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 8ನೇ ತರಗತಿಯ ಜೀವಕೋಶದ ರಚನೆ ಮತ್ತು ಕಾರ್ಯಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಜೀವಕೋಶ ಉಷ್ಟ್ರಪಕ್ಷೀಯ ಮೊಟ್ಟೆಯಾಗಿದ್ದು 170 ಮಿಲಿಮೀಟರ್ ಇಂಟು 130 ಮಿಲಿಮೀಟರ್ ಅಳತೆಯನ್ನು ಹೊಂದಿದೆ. ಈ ಒಂದು ಜೀವಕೋಶ ಉಷ್ಟ್ರಪಕ್ಷೀಯ ಮೊಟ್ಟೆ ಒಂದು ಜೀವಕೋಶವಾಗಿದ್ದು ಇದು ಅತ್ಯಂತ ದೊಡ್ಡದಾದ ಜೀವಕೋಶಗಳಾಗಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ 150 ಆಗಲ್ಲ, 120 ಆಗಲ್ಲ. ಆಪ್ಷನ್ ಸಿ 120 ಮತ್ತು 130. ಹಾಗಾಗಿ ಸರಿಯಾದಂಥ ಉತ್ತರ ಸ್ನೇಹಿತರೆ 120 ಮತ್ತು 130 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ, ಕೆಂಪು ರಕ್ತದಲ್ಲಿನ ಮನುಷ್ಯರಲ್ಲಿನ ಕೆಂಪು ರಕ್ತ ಕಣಗಳ ಆಕಾರ ಯಾವುದು? ಆಪ್ಷನ್ ಎ ವೃತ್ತಾಕಾರ. ಆಪ್ಷನ್ ಬಿ ಚೌಕಾಕಾರ. ಆಪ್ಷನ್ ಸಿ ಕದಿರನಾಕಾರ. ಆಪ್ಷನ್ ಡಿ ಗೋಳಾಕಾರ. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವಾದ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ಕೂಡ ಸ್ನೇಹಿತರೆ ನಾನು 8ನೇ ತರಗತಿಯ ಜೀವಕೋಶದ ರಚನೆ ಮತ್ತು ಕಾರ್ಯಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಮನುಷ್ಯರಲ್ಲಿನ ಗೋಳಾಕಾರದ ಕೆಂಪು ರಕ್ತ ಕಣಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಗೋಳಾಕಾರದಲ್ಲಿದೆ. ಮಾನವನ ಕೆಂಪು ರಕ್ತ ಕಣಗಳು ಯಾವ ಆಕಾರದಲ್ಲಿ ಇರುತ್ತಪ್ಪ ಅಂತಂದರೆ ಗೋಳಾಕಾರದಲ್ಲಿರುತ್ತದೆ. ಅದೇ ರೀತಿ ಸ್ನಾಯುಗಳು ಸ್ನೇಹಿತರೆ ಕದಿರಿನಾಕಾರದಲ್ಲಿರುತ್ತೆ. ಅದೇ ರೀತಿ ಸ್ನೇಹಿತರೆ ನರಕೋಶವು ಉದ್ದನೆಯ ಕವಲೊಡೆದಿರುತ್ತೆ. ಉದ್ದನೆಯ ಆಕಾರ ಮತ್ತು ಕವಲೊಡೆದಿರುತ್ತೆ ಸ್ನೇಹಿತರೆ ನರಕೋಶ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾಗುತ್ತದೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.